ಅನಿಲ್, ಇದೀಗ ಮೊದಲೇ ಈ ಅನುದಾನಗಳು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಆಗ್ತಾ ಇಲ್ಲ, ಯಾರಿಗೆ ತಲುಪಬೇಕು ಅವರಿಗೆ ತಲುಪ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರಗಳು ಪದೇ ಪದೇ ಬರ್ತಾ ಇರುವಂತಹ ಆರೋಪ. ಇದೀಗ ಮತ್ತೆ ಶಾಸಕರ ವಿರುದ್ಧವೇ ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಏನೇನ್ ಡೀಟೇಲ್ಸ್ ಇದೆ ವಿಚಾರವಾಗಿ? ಹೌದು ಮಧುಕರ್, ಸಿದ್ದರಾಮಯ್ಯ ಸಂಪುಟದಲ್ಲಿರ್ತಕ್ಕಂಥ ಲೋಕೋಪಯೋಗಿ ಸಚಿವ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು, ಅದ್ರ ಜೊತೆಗೇ ವಾಲ್ಮೀಕಿ ಸಮುದಾಯದ ಅತಿ ದೊಡ್ಡ ನಾಯಕ ಕೂಡ ಹೌದು. ಅವರೇ ಉಸ್ತುವಾರಿ ಇರ್ತಕ್ಕಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಇದೀಗ ಎಸ್ ಟಿ ಸಮುದಾಯದ ಅನುದಾನ ದುರ್ಬಳಕೆ ಆಗಿರುವುದು ಈಗ ದಾಖಲೆಗಳಿಂದ ಬಹಿರಂಗವಾಗಿರುವಂಥದ್ದು. ನೋಡಿ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 111 ಎಸ್ ಟಿ ಸಮುದಾಯಗಳಿರ್ತಕ್ಕಂಥ ಗ್ರಾಮಗಳಿದ್ದಾರೆ ಅಂಥೇಳಿ ಲೆಕ್ಕವನ್ನು ತೋರಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಟ್ಟು 5 ಕೋಟಿ ರೂಪಾಯಿ ಹಣವನ್ನು ರಾಮದುರ್ಗ ಕ್ಷೇತ್ರಕ್ಕೆ ಪಡೆಯಲಾಗಿದೆ. ಆದರೆ ಈ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಈ ಅನುದಾನದಲ್ಲೇ ಹೈಮಾಸ್ ಕಂಬಗಳನ್ನು ಎಸ್ ಟಿ ಕಾಲನಿಗಳಿಗೆ ಅಳವಡಿಸಬೇಕು ಅನ್ನುವಂಥದ್ದು ಈಗ ಕ್ರಿಯಾಯೋಜನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ರಾಮದುರ್ಗದ ಅಧಿಕಾರಿಗಳು ಮಾಡಿದರು. ಆದರೆ ಎಸ್ ಟಿ ಕಾಲನಿಗಳಿಗೆ ಈವರೆಗೂ ಒಂದು ಹೈಮಾಸ್ ಕಂಬಗಳನ್ನು ಅಳವಡಿಕೆ ಮಾಡಿಲ್ಲ. ರಾಮದುರ್ಗ ನಗರ, ರಾಮದುರ್ಗ ಪಟ್ಟಣ ಆಗಿರ್ಬೋದು, ಅದ್ರ ಜೊತೆಗೇ ಸುತ್ತಮುತ್ತಲಿನ ಗ್ರಾಮಗಳಾಗಿರ್ಬೋದು, ಅಲ್ಲಿ ಎಲ್ಲೂ ಕೂಡ ಎಸ್ ಟಿ ಕಾಲನಿಗಳಲ್ಲಿ ಈ ಒಂದು ಹೈಮಾಸ್ ಕಂಬಗಳನ್ನು ಅಳವಡಿಕೆ ಮಾಡಿಲ್ಲ. ಅದ್ರ ಬದಲಾಗಿ ಶಾಸಕರು ಅಶೋಕ್ ಪಟ್ಟಣ ಏನಿದ್ದಾರೆ, ಅಲ್ಲಿ ಸರ್ಕಾರದ ಮುಖ್ಯ ಸಚೇತಕರು ಹೌದು, ಅದ್ರ ಜೊತೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಶಾಸಕರು ಹೌದು, ಅವರ ಹೇಳಿದ ಜಾಗಗಳಲ್ಲಿ ಮಾತ್ರ ಹೈಮಾಸ್ ಕಂಬಗಳನ್ನು ಅಳವಡಿಕೆ ಮಾಡಲಾಗ್ತಿದೆ ಅನ್ನುವಂಥ ಆರೋಪಗಳು ಕೇಳಿಬರ್ತಿರುವಂಥದ್ದು. ಈಗಾಗಲೇ ಕಂಬಗಳ ಅಳವಡಿಕೆ ಆಗ್ತಾ ಇದ್ರು ಕೂಡ ಸ್ಥಳೀಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ದಿವ್ಯ ಮೌನ ವಹಿಸಿರುವುದು ಕೂಡ ಸಾಕಷ್ಟು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ನೋಡಿ, ಪಟ್ಟಣ ಪಂಚಾಯತಿ ಪುರಸಭೆ ರಾಮದುರ್ಗದಲ್ಲಿದ್ದರೂ ಕೂಡ ಪುರಸಭೆ ಅಧಿಕಾರಿಗಳ ಗಮನಕ್ಕೂ ತಂದಿಲ್ಲ. ಎಸ್ ಟಿ ಕಾಲನಿಗಳಿಗೆ ಹಾಕಬೇಕು ಅಂತೇಳಿ ಏನು ರೂಲ್ಸ್ ಇತ್ತು ಅದನ್ನು ಕೂಡ ಅಧಿಕಾರಿಗಳು ಪಾಲಿಸ್ತಾ ಇಲ್ಲ. ಯಾವುದೇ ಈ ಸರ್ಕಾರವೇ ಕೂಡ ಎಸ್ ಟಿ ಕಾಲನಿಗಳ ಅಭಿವೃದ್ಧಿಗಾಗಿ ಪ್ರಗತಿ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಈ ಪ್ರಗತಿ ಯೋಜನೆಯಲ್ಲಿ ಎಸ್ ಟಿ ಕಾಲನಿಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಸಾಕಷ್ಟು ಮಹತ್ವಾಕಾಂಕ್ಷೆಗಳನ್ನ ಇಟ್ಟುಕೊಂಡಿರುವಂಥದ್ದು. ಆದರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 111 ಗ್ರಾಮಗಳಲ್ಲಿ ಎಸ್ ಟಿ ಸಮುದಾಯ ಜನರಿದ್ದಾರೆ ಅಂತೇಳಿ ಸುಳ್ಳು ಮಾಹಿತಿಯನ್ನು ನೀಡಿ ಅಧಿಕ ಪ್ರಮಾಣದಲ್ಲಿ ಅನುದಾನ ತಂದು ಈಗ ಅನುದಾನವನ್ನು ದುರ್ಬಳಕೆ ಮಾಡ್ತಿರುವಂಥದ್ದು. ಈ ಸಂಬಂಧಪಟ್ಟಂಗೆ ಅಧಿಕಾರಿಗಳ ವಿರುದ್ಧ ದೂರ ದಾಖಲು ಮಾಡೋಕ್ಕೂ ಕೂಡ ಏನು ಸಾಕಷ್ಟು ಅಲ್ಲಿ ಸ್ಥಳೀಯರು ಕೂಡ ಏನು ಮುಂದಾಗಿರುವಂಥದ್ದು. ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳ್ತಿರುವಂಥದ್ದು. ಒಂದು ಕಂಬ ಅಳವಡಿಕೆಗೆ ಕೇವಲ 2 ರಿಂದ 3 ಲಕ್ಷ ಖರ್ಚಾಗುತ್ತೆ. ಆದರೆ ಇಲ್ಲಿ 5 ಲಕ್ಷ ರೂಪಾಯಿಯನ್ನು ಖರ್ಚು ವೆಚ್ಚನ ಹಾಕಿ ಅಧಿಕ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿನ ಜನರು ಮಾಡ್ತಿರುವಂಥದ್ದು. ಹೀಗಾಗಿ ಎಸ್ ಟಿ ಸಮುದಾಯ ನಾಯಕರಾಗಿರುವಂಥ ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲಿ ಮತ್ತೆ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಅನುದಾನ ದುರ್ಬಳಕೆ ಆಗೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿರುವಂಥದ್ದು. ಮಧುಕರ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.